ಶಿವಾರ್ಪಣಂ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಸಮಸ್ತ ಶಿವಬಾಂಧವರೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಚಾರ ಕನಕಪುರ ಶ್ರೀ ದೇಗುಲ ಮಠದ ಪರಂಪರೆ ಮತ್ತು ಇತಿಹಾಸ. ಸ್ನೇಹಿತರೆ, ಶ್ರೀ ಮಠದ ಇತಿಹಾಸ ಮತ್ತು ಪರಂಪರೆ ತಿಳಿಯುವ ಮುನ್ನ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಷಯಕ್ಕೆ ಹೋಗೋಣ. ನೋಡಿ, ನಮ್ಮ ಭಾರತ ದೇಶಾದ್ಯಂತ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ಅಥವಾ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅನೇಕ ಮಠಗಳ ಸಾಲಿನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಬರುವ ಮಠಗಳೆಂದರೆ ಅದು ನಮ್ಮ ವೀರಶೈವ ಪರಂಪರೆಗೆ ಸೇರಿದ ವಿರಕ್ತ ಮಠಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ನಮ್ಮ ವೀರಶೈವ ಪರಂಪರೆಗೆ ಸೇರಿದ ವಿರಕ್ತ ಮಠಗಳು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾಗದೆ ಅಥವಾ ಒಂದು ಜಾತಿಗೆ ಸೀಮಿತವಾಗದೆ ಸಮಾಜದಲ್ಲಿನ ಸರ್ವರಿಗೂ ಸಮಪಾಲು ಎಂಬಂತೆ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಸಾಮಾಜಿಕ ಶಿಕ್ಷಣ ಹಾಗೂ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಹೇಳಿದರೆ ತಪ್ಪಾಗಲಾರದು. ಇಂತಹ ಪ್ರಮುಖ ಮಠಗಳ ಸಾಲಿನಲ್ಲಿ ಬರತಕ್ಕಂಥ ಕನಕಪುರ ಶ್ರೀ ದೇಗುಲ ಮಠವೂ ಕೂಡ ಒಂದು. ನಮ್ಮ ದೇಗುಲ ಮಠದ ಇತಿಹಾಸ ಮತ್ತು ಪರಂಪರೆಯನ್ನು ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಈ ದೇಗುಲ ಮಠದ ಇತಿಹಾಸ ಮತ್ತು ಪರಂಪರೆ ನೋಡುವ ಮುನ್ನ ಮಠ ಬರುವುದಾದರೂ ಎಲ್ಲಿ ಎಂದು ಹೇಳುವುದಾದರೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಅರ್ಕಾವತಿ ನದಿ ದಡದ ಪಕ್ಕದಲ್ಲಿ ಇರತಕ್ಕಂಥದ್ದೇ ಕನಕಪುರ ಶ್ರೀ ದೇಗುಲ ಮಠ. ಬನ್ನಿ ಸ್ನೇಹಿತರೆ, ಮಠದ ಇತಿಹಾಸವನ್ನು ತಿಳಿಯೋಣ. ನಾವು ಮಠದ ಇತಿಹಾಸ ಮತ್ತು ಪರಂಪರೆಯನ್ನು ತಿಳಿಯಬೇಕಾದರೆ ನಾವು ಖಂಡಿತವಾಗಿ 12ನೇ ಶತಮಾನದ ಬಸವಾದಿ ಜನರ ಕಾಲದ ಒಂದು ಕಲ್ಯಾಣ ಕ್ರಾಂತಿಯನ್ನು ನೆನಪಿಸಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ತಿಳಿಯೋಣ. ಸ್ನೇಹಿತರೆ, 12ನೇ ಶತಮಾನದಲ್ಲಿ ಆದಂಥ ಘಟನೆ ತಮ್ಮೆಲ್ಲರಿಗೂ ಗೊತ್ತೇ ಇರತಕ್ಕಂಥ ವಿಷಯ. ನೋಡಿ, 12ನೇ ಶತಮಾನದಲ್ಲಿ ಬಸವಣ್ಣವರು ಸಮಾನತೆಗಾಗಿ ಹೋರಾಡಿ ಸಮಸ್ತ ಜನರಿಗೂ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಅಂದೇ ಸಮಾಜದಲ್ಲಿ ಕ್ರಾಂತಿಯನ್ನು ಸೃಷ್ಟಿಸಿದರು. ಅದರಿಂದಲೇ ಬಸವಣ್ಣನವರನ್ನು ಸಾಮಾಜಿಕ ಕ್ರಾಂತಿಕಾರ ಅಂತಲೇ ಕರೀತಾರೆ. ಬಸವಾದಿ ಶರಣರು ಎಲ್ಲ ಜನಾಂಗದಕ್ಕೂ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅಂದು ಹೋರಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಹೀಗೆ ಸಮಾನತೆಯ ಕನಸನ್ನು ಕಂಡಿದ್ದಂಥ ಬಸವಾದಿ ಶರಣರಿಗೆ ಅತ್ಯಂತ ಮುಳ್ಳಾಗಿ ಪರಿಣಮಿಸಿದ್ದೇ ಒಂದು ಅಂತರ್ಜಾತಿ ವಿವಾಹ. ಅದುವೇ ಮೇಲ್ವರ್ಗದ ಮಧುವರಸನ ಮಗಳಿಗೂ ಹಾಗೂ ಕೆಳವರ್ಗದ ಅರಳಯ್ಯನ ಮಗನಿಗೂ ಮಾಡಿದಂತಹ ಅಂತರ್ವಿವಾಹ. ಇದನ್ನು ಸಹಿಸಲಾರದ ಅಂದಿನ ಪಟ್ಟಭದ್ರ ಹಿತಾಸಕ್ತಿಗಳು ಶರಣರ ಮೇಲೆ ಅತ್ಯಂತ ಘನಘೋರ ಕೃತ್ಯವನ್ನು ಎಸಗುತ್ತಾರೆ. ಅದನ್ನೇ ಕಲ್ಯಾಣ ಕ್ರಾಂತಿ ಅಂತ ಹೇಳಬಹುದು. ಇದರಿಂದ ಮನನೊಂದ ಅಲ್ಲಮಪ್ರಭು ದೇವರು ಶ್ರೀಶೈಲ ಪರ್ವತದತ್ತ ಪ್ರಯಾಣ ಮಾಡುತ್ತಾರೆ. ಸಿದ್ದರಾಮೇಶ್ವರರು ಕೂಡ ಅಲ್ಲಮರಂತೆ ಶ್ರೀಶೈಲದ ಕಡೆ ತಮ್ಮ ಪ್ರಯಾಣವನ್ನು ಬೆಳೆಸಿದರೆ, ಹೇಮರೆಡ್ಡಿ ಮಲ್ಲಮ್ಮನೂ ಸಹ ಶ್ರೀಶೈಲದ ಪರ್ವತ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ. ಹಾಗೆಯೇ ಉಳಿದ ಶಿವಶರಣರು ಹಾಗೂ ವಿರಕ್ತರು ತಾವು ರಚಿಸಿದಂತಹ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಲು ಹಾಗೂ ಧರ್ಮ ರಕ್ಷಣೆಗಾಗಿ ಧರ್ಮ ಪ್ರಚಾರ ಮಾಡಲೆಂದು ಚೆನ್ನಬಸವಣ್ಣನವರ ನೇತೃತ್ವದಲ್ಲಿ ಕರ್ನಾಟಕದ ಉಳಿವಿ ಮಹಾಮನೆಗೆ ಬರುತ್ತಾರೆ. ಮುಂದೆ ನಾನಾ ದೇಶಗಳಿಗೆ ಹಂಚಿ ಹೋಗುತ್ತಾರೆ ಸ್ನೇಹಿತರೆ. ಹೀಗೆ ಉಳಿವಿಯ ಕಡೆ ಬಂದ ಅನೇಕ ಶಿವಶರಣರು ಹಾಗೂ ವಿರಕ್ತರು ತಮ್ಮ ವಚನ ಸಾಹಿತ್ಯ ಹಾಗೂ ಧರ್ಮ ರಕ್ಷಣೆಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೊರಡುತ್ತಾರೆ. ಇಂತಹರಲ್ಲಿ ಪ್ರಭುದೇವರ ಪರಂಪರೆಗೆ ಸೇರಿದ 101 ವಿರಕ್ತರು ಕರ್ನಾಟಕ ರಾಜ್ಯದ ಮೈಸೂರು ಪ್ರಾಂತ್ಯಕ್ಕೆ ಬರುತ್ತಾರೆ. ಅವರಲ್ಲಿ ಆದಿ ನಿರ್ವಾಣ ಸ್ವಾಮಿಗಳೇ ಪ್ರಥಮರು ಎಂಬ ಪ್ರತೀತಿ ಇದೆ. ಹೀಗೆ ಬಂದ 101 ವಿರಕ್ತರಲ್ಲಿ 100 ವಿರಕ್ತರು ಕಾವೇರಿ ನದಿಯ ದಡವನ್ನು ಅರಸಿ ಹೊರಡಲು ನಮ್ಮ ಆದಿ ನಿರ್ವಾಣ ಸ್ವಾಮಿಗಳು ಮಾತ್ರ ಕನಕಪುರದ ಅರ್ಕಾವತಿ ನದಿಯನ್ನೇ ತಮ್ಮ ತಪೋಕ್ಷೇತ್ರವನ್ನಾಗಿ ಮಾಡಿಕೊಂಡರು. ಆದಿ ನಿರ್ವಾಣ ಸ್ವಾಮಿಗಳು ಶಿವಯೋಗ ನಿರತರು, ಶಿವ ತಪಸ್ವಿಗಳು ಹಾಗೂ ಶಿವ ತೇಜಸ್ಸಿನಿಂದಲೂ ಕೂಡಿದವರಾಗಿದ್ದರಿಂದ ಅಲ್ಲಿನ ಭಕ್ತ ಸಮೂಹವು ಇವರನ್ನು ಸಾಕ್ಷಾತ್ ಶಿವನೆಂದನೇ ಪರಿಗಣಿಸಿ ದೇವರಿರುವ ಮಠ ಎಂದು ಕರೆಯುತ್ತಿದ್ದರು. ಇದರಿಂದಲೇ ಇದು ದೇಗುಲ ಮಠವಾಯಿತು. ಆದಿನಿರ್ವಾಣ ಸ್ವಾಮಿಗಳು ತಮ್ಮ 120ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದ ನಂತರ ಮಠದ ಉತ್ತರಾಧಿಕಾರವನ್ನು ವಹಿಸಿಕೊಂಡವರೇ ಶ್ರೀ ದೇವಲಿಂಗ ಸ್ವಾಮಿಗಳು. ಶ್ರೀ ದೇವಲಿಂಗ ಸ್ವಾಮಿಗಳು ಮಹಾನ್ ತಪನಿಷ್ಠರು, ದೈವ ಭಕ್ತರು, ತೇಜಸ್ವಿಯು ಹಾಗೂ ಮಹಾಪವಾಡ ಪುರುಷರಾಗಿದ್ದರು. ಇವರು ತಮ್ಮ ತಪೋಕ್ಷೇತ್ರಕ್ಕಾಗಿ ಚಿಕ್ಕ ಮಠವನ್ನು ಸಹ ಆಯ್ಕೆ ಮಾಡಿಕೊಂಡಿದ್ದರು. ಇವರ ಕಾಲಘಟ್ಟದಲ್ಲಿ ಒಂದು ಮಹಾನ್ ಪವಾಡ ಕೂಡ ನಡೆಯುತ್ತೆ. ಅದನ್ನು ಹೇಳುತ್ತೇನೆ ಕೇಳಿ ಸ್ನೇಹಿತರೆ. ದೇವಲಿಂಗ ಸ್ವಾಮಿಗಳ ಕಾಲಘಟ್ಟದಲ್ಲಿ ಚಿಕ್ಕ ಮಠದ ಸನಿಹವೇ ಇರತಕ್ಕಂಥ ರುದ್ರಭೂಮಿಯಲ್ಲಿ ದಹನ ಕ್ರಿಯೆಯನ್ನು ಮಾಡುವಾಗ ಮೃತದೇಹದ ಶಿರಸ್ಸು ಸಿಡಿದು ಶಬ್ದ ಉಂಟಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಪೂಜ್ಯರ ಶಿವಾನುಷ್ಠಾನಕ್ಕೆ ಧಕ್ಕೆಯುಂಟಾಗಿದ್ದರಿಂದ ಶ್ರೀಗಳವರು ಶ್ರೀಮಠದ ವ್ಯಾಪ್ತಿಯಲ್ಲಿ ಯಾವುದೇ ದಹನ ಕ್ರಿಯೆ ನಡೆದರೂ ಸಹ ಶಿರಸ್ಸು ಸಿಡಿದು ಶಬ್ದವಾಗದಂತೆ ಅಪ್ಪಣೆಯನ್ನು ಮಾಡಿದರು. ಅದು ಇಂದಿಗೂ ಸಹ ನಮ್ಮ ಶ್ರೀಮಠದ ವ್ಯಾಪ್ತಿಯಲ್ಲಿ ನಡೆದುಕೊಂಡು ಬಂದಿರುವುದನ್ನು ನಾವು ಈಗಲೂ ಕೂಡ ಗಮನಿಸಬಹುದು ಸ್ನೇಹಿತರೆ. ಶ್ರೀ ದೇವಲಿಂಗ ಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಶ್ರೀಮಠದ ಉತ್ತರಾಧಿಕಾರವನ್ನು ಶ್ರೀ ನಾಗಲಿಂಗ ಸ್ವಾಮಿಗಳು ವಹಿಸಿಕೊಳ್ಳುತ್ತಾರೆ. ನಾಗಲಿಂಗ ಸ್ವಾಮಿಗಳು
ಲಿಂಗೈಕ್ಯರಾದ ನಂತರ ಶ್ರೀ ಮಠದ 4ನೇ ಪೀಠಾಧಿಪತಿಗಳಾಗಿ ಶ್ರೀ ನಂಜಯ್ಯ ಸ್ವಾಮಿಗಳು ವಹಿಸಿಕೊಳ್ಳುತ್ತಾರೆ. ನಂಜಯ್ಯ ಸ್ವಾಮಿಗಳು ಸಹ ಲಿಂಗೈಕ್ಯರಾದ ನಂತರ 5ನೇ ಪೀಠಾಧಿಪತಿಗಳಾಗಿ ಅಂದಿನ ಮಹಾಲಿಂಗ ಸ್ವಾಮಿಗಳು ವಹಿಸಿಕೊಳ್ಳುತ್ತಾರೆ. ಮಹಾಲಿಂಗ ಸ್ವಾಮಿಗಳ ನಂತರ 6ನೇ ಪೀಠಾಧಿಪತಿಗಳಾಗಿ ಉಚ್ಚಪ್ಪ ಸ್ವಾಮಿಗಳು ಶ್ರೀಮಠದಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ. ಉಚ್ಚಪ್ಪ ಶ್ರೀಗಳು ಮಹಾನ್ ತಪೋನಿಷ್ಠರು, ದೈವಾಂಶ ಸಂಭೂತರು, ಹಾಗೆ ಮಹಾನ್ ಪವಾಡ ಪುರುಷರು ಸಹ ಆಗಿರುತ್ತಾರೆ. ಶ್ರೀಮಠದಲ್ಲಿ ನಡೆದ ಅನೇಕ ಪವಾಡಗಳಲ್ಲಿ ಉಚ್ಚಪ್ಪ ಸ್ವಾಮಿ ಶ್ರೀಗಳವರ ಪವಾಡವೇ ಅತ್ಯಂತ ಪ್ರಮುಖವೆಂದು ಹೇಳಬಹುದು. ಸ್ನೇಹಿತರೆ, ಉಚ್ಚಪ್ಪ ಸ್ವಾಮಿಗಳ ಪವಾಡವನ್ನು ಇಂದು ನಿಮಗೆ ತಿಳಿಸುತ್ತೇನೆ, ಕೇಳಿ. ಪೂಜ್ಯ ಉಚ್ಚಪ್ಪ ಶ್ರೀಗಳವರು ನದಿಯಾಚೆ ಗ್ರಾಮದ ಭಕ್ತರೊಬ್ಬರ ಮನೆಯ ಭಿನ್ನವನ್ನು ಒಪ್ಕೊಂಡಿರ್ತಾರೆ. ಅದೇ ರೀತಿ ಮರುದಿವಸ ಪೂಜ್ಯ ಗುರುಗಳವರು ಭಕ್ತರ ಮನೆಗೆಂದು ತೆರಳಲು ಅರ್ಕಾವತಿ ನದಿಯು ಪ್ರವಾಹದಿಂದ ಭೋರ್ಗರೆತಿರುತ್ತದೆ. ಇಂತಹ ಸಂದರ್ಭದಲ್ಲಿ ಶ್ರೀಗಳವರು ತಮ್ಮ ತಪೋನಿಷ್ಠೆಯಿಂದ ಒಂದು ಬಾಳೆ ಎಲೆಯನ್ನು ಹಾಕಿ ಅದರಲ್ಲಿ ಧ್ಯಾನಾಸಕ್ತರಾಗಿ ದಡವನ್ನು ಸೇರಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿರುತ್ತಾರೆ. ಪೂಜ್ಯ ಉಚ್ಚಪ್ಪ ಶ್ರೀಗಳವರ ಮತ್ತೊಂದು ಪವಾಡವೆಂದರೆ, ಒಮ್ಮೆ ಪೂಜ್ಯ ಶ್ರೀಗಳವರು ತಮ್ಮ ಹೂದೋಟದಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ನಾಗರ ಸರ್ಪವೊಂದು ಪೂಜರ ಪಾದವನ್ನು ಕಚ್ಚುತ್ತದೆ. ನಂತರ ಶ್ರೀಗಳವರು ಅದನ್ನು ದೃಷ್ಟಿಸಿ ನೋಡಲು ಅದು ಕ್ಷಣಾರ್ಧದಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸುತ್ತದೆ. ನಂತರ ಶ್ರೀಗಳವರು ಆ ವಿಷಜಂತುವಿಗೆ ಪ್ರಾಣ ಭಿಕ್ಷೆಯನ್ನು ನೀಡಿ ಇನ್ನು ಮುಂದೆ ಶ್ರೀ ಕ್ಷೇತ್ರದಲ್ಲಿ ಯಾವುದೇ ಭಕ್ತರಿಗೂ ಹಾವು ಕಚ್ಚಿದರೆ ವಿಷವೇರದಿರಲಿ ಎಂದು ಆಜ್ಞೆಯನ್ನು ಮಾಡುತ್ತಾರೆ. ಶ್ರೀಗಳ ಆಜ್ಞೆಯಂತೆ ಇಂದಿಗೂ ಕೂಡ ಶ್ರೀಮಠದಲ್ಲಿ ಹಾವು ಕಚ್ಚಿದರೆ ವಿಷವೇರದಿರುವುದು ನಾವು ಇಂದಿಗೂ ಕೂಡ ನಮ್ಮ ಶ್ರೀಮಠದಲ್ಲಿ ಗಮನಿಸಬಹುದು. ಸ್ನೇಹಿತರೆ,